ಓ ಮೈ ಗಾಡ್. ಸೊ ಬಾಯ್ ಕೆಟ್ಟೋಗ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಈಗ ಪೆರೂಲಿ ಅಂದರೆ ಒಂದು ಮಾಲಿಗೆ ಬಂದಿದ್ವಿ ಶಾಪಿಂಗ್ಗೆ. ಬಂದಾಗ ತುಂಬ ಹೊಟ್ಟೆ ಹಸಿತಿತ್ತು. ಸೊ KFC ನೋಡಿದೆ ಇಲ್ಲಿ ಒಂದು ಮಾಲಲ್ಲಿ. ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಸ್ಟಾರ್ಟ್ ಆಗೋಯ್ತು. ಸೊ ಈಗ KFC ತಿಂತಾ ಇದ್ದೀನಿ. KFCಯಿಂದ ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ಬೋದು. ಬರ್ಗರ್ಗಿಂತ ಚಿಕನ್ ತುಂಬ ಚೆನ್ನಾಗಿದೆ. ಸ್ಪೈಸಿ ಮೇಯ್ನಾಗಿ. ಈ ಸ್ಪೈಸಿ ತಿಂದು ನಾನು ಎಕ್ಸಾಕ್ಟಾಗಿ 8 ದಿನ ಆಗಿದೆ. ಈ ಸ್ಪೈಸಿ ತಿನ್ಬೇಕಾದ್ರೆ ನನ್ನ ಮನೆಯ ಫುಡ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಂದು ನೀನು ಮಾಡಿಕೊಡೋ ಅಡುಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೈಸ್. ಸೊ ಲಾಸ್ಟ್ ಡೇ ಇನ್ ಲೀಮಾದಲ್ಲಿ ನಾನು ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಫ್ಯಾಮಿಲಿಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ಹೈಪರ್ ಮಾರ್ಕೆಟ್ ಮತ್ತು ನೆನ್ನೆ ಒಂದು ಮಾಲ್ ಕೂಡ ಹೋಗಿದ್ದೆ, ವಿಚ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಒಂದು ಮಾಲ್ ಹೋಗಿದ್ದು ನಾನು. ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದೆ ನನ್ನ ವೈಫ್ಗೆ ಮತ್ತು ಫ್ಯಾಮಿಲಿಗೆ. ಈಗ ನನ್ನ ಫ್ರೆಂಡ್ಸ್ಗೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೈಪರ್ ಮಾರ್ಕೆಟ್ ಬಂದಿದ್ದೀನಿ. ಫಸ್ಟ್ ಟೈಮು ಸ್ಟ್ರೀಟ್ಸಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿರೋ ಸ್ಟ್ರೀಟ್ಸು, ಸೊ ಜನಗಳು ವಾಕ್ ಮಾಡೋಕ್ಕೆ ಒಂದು ರೋಡು, ಮತ್ತು ಝೀಬ್ರಾ ಕ್ರಾಸಿಂಗು, ಮತ್ತು ಸೈಕ್ಲಿಂಗ್ಗೆ, ಮತ್ತು ಹೀಗೆ ನಡ್ಕೊಬರಬೇಕು, ಮತ್ತು ಇನ್ನೊಂದು ರೋಡಲ್ಲಿ ಕನೆಕ್ಟ್ ಆಗಬೇಕು. ಸೊ ಎಲ್ಲಂದ್ರಲ್ಲಿ ಕ್ರಾಸ್ ಮಾಡೋಂಗಿಲ್ಲ. ಹಾಂ, ಒನ್ ಗುಡ್ ಥಿಂಗ್ ನಾನೇನು ಮಾಡ್ತಾಯಿದ್ದೀನಿ ಪೆರೂಲಿ ಅಂತ ಹೇಳಿದ್ರೆ, ವಿಚ್ ಇಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್. ನಾನು ಪೆರು ಕಂಟ್ರಿಯಿಂದ ಇಂಡಿಯಾ ಕಂಟ್ರಿಗೆ ಲೆಟರ್ ಬರಿತಾ ಇದ್ದೀನಿ, ಬಿಂದುಗೆ, ನನ್ನ ವೈಫ್ಗೆ. ತುಂಬ ಸ್ಪೆಷಲ್ ಫೀಲ್ ಅನಿಸ್ತಿದೆ. ಸೊ ಇದು ಫಿಲ್ಮಿ ಅನಿಸ್ಬೋದು, ಬಟ್ ನನಗೆ ಇದು ತುಂಬ ನನ್ನ ಎಮೋಷನ್ ತುಂಬ ಕಂಪ್ಲೀಟ್ ಆಗಿತ್ತು. ಐ ಮೀನ್, ನಾನು ಲೆಟರ್ ಬರೆದಿರೋದನ್ನು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಮೈ ಲೆಟರ್. ಇದನ್ನು ಮಾಚು ಪಿಚ್ಚುಲಿ ನಾನು ತೊಗೊಂಡೆ, ಈ ಒಂದು ಕಾರ್ಡು. ಸೊ ಅಲ್ಲಿಂದನೇ ನಾನು ಪೋಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಪೋಸ್ಟ್ ಆಫೀಸ್ ಸಿಗಲಿಲ್ಲ ನಮಗೆ. ಅದಕ್ಕೋಸ್ಕರ ಲೀಮಾ ಮೇನ್ ಕ್ಯಾಪಿಟಲ್ಗೆ ಬಂದು ಈ ಲೆಟರ್ನ ಕಳಿಸಿ ನಾನು ನಿನಗೆ. ಇಲ್ಲಿ ನನಗೇನು ಅನಿಸ್ತಿದೆಯೋ, ಈ ಮೂಮೆಂಟಲ್ಲಿ ನನಗೇನು ಅನಿಸ್ತಿದೆಯೋ ಅದನ್ನು ನಾನು ಲೆಟರಲ್ಲಿ ಬರಿತಾ ಇದ್ದೀನಿ ನಿನಗೆ. ಐ ಡೋಂಟ್ ನೋ ಯಾವಾಗ ರೀಚ್ ಆಗುತ್ತೆ ನಮಗೆ ಮನೆಗೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಲೆಟರ್ ನಾನು ಬರೀತಾ ಇರೋದು. ನನ್ನ ಲೈಫಲ್ಲೇ ನಾನು ಫಸ್ಟ್ ಲೆಟರ್ ಬರೀತಾ ಇರೋದು. ಬಿಂದು, ಐ ಲವ್ ಯು ಸೋ ಮಚ್. ದಿಸ್ ಇಸ್ ಅ ಲೆಟರ್ ಬಿಂದುಗೆ ಬರೆದಿರೋದು ನಾನು. ನಾನೀಗ ಹೋಗ್ತಾ ಇರೋದು ಮರೀನ್ ಲೈಟ್ ಹೌಸು. ಸೇಮ್ ಲೈಕ್ ನಾವು ಮುಂಬೈಲಿ ಹೇಗೆ ನೋಡ್ತೀವೋ ಮರೀನ್ ಡ್ರೈವು, ಅದೇ ರೀತಿ ಲೀಮಾದಲ್ಲೂ ಕೂಡ ಮರೀನ್ ಲೈಟ್ ಹೌಸ್ ಅಂತ ಇದೆ. ನೋಡೋಣ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೆನ್ ನಾನು ಹೋಟೆಲ್ಗೆ ಹೋಗಿ ಚೆಕ್ಔಟ್ ಮಾಡಿ ಏರ್ಪೋರ್ಟ್ಗೆ ಹೋಗಬೇಕು ನನ್ನ ಫ್ಲೈಟ್ ಕ್ಯಾಚ್ ಮಾಡೋಕ್ಕೆ. ಅಲ್ಲೋದ್ಮೇಲೆ ಆ ಪ್ಲೇಸ್ ಹೇಗಿದೆ ಅಂತ ತೋರಿಸಿ ಸಿಗ್ತೀನಿ. ಫೈನಲಿ ಮರೀನ್ ಲೈಟ್ ಹೌಸ್ಗೆ ಬಂದಿದ್ದೀನಿ. ಚೆನ್ನಾಗಿದೆ, ಚಿಕ್ಕದಾಗಿದೆ ಈ ಲೈಟ್ ಹೌಸು. ಐ ಥಿಂಕ್ ಇದು ಮೆಮೊರಿ ಕಟ್ಟಿದ್ದಾರೆ ಅನಿಸುತ್ತೆ. ವ್ಯೂ ಅಂತ ತುಂಬ ಚೆನ್ನಾಗಿದೆ. ಸೊ ಇದು ಟಾಪಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ವ್ಯೂ. ಸೊ ಕೆಳಗೆ ಕೂಡ ಹೋಗ್ಬೋದು, ರೋಡ್ಸ್ ಇದೆ ಮತ್ತು ಶ್ಯಾಕ್ಸ್ ಇದೆ. ಅಲ್ಲಿ ಕೂಡ ಶ್ಯಾಕ್ಸ್ ಹತ್ರ ಕೂಡ ಹೋಗ್ಬೋದು. ನಾನು ಈ ಫ್ರೇಮಲ್ಲಿ ನೋಡ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾಯಿದೆ.